ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಚಾನಲ್. ನಾನು ನಿಮ್ಮನೆ ಮಗಳು ವರ್ಷಿತಾ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿಯು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸುವ ಒಂದು ಹಬ್ಬ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸುವ ಸಂಕ್ರಾಂತಿ ಹಬ್ಬ ಸಮೃದ್ಧಿ ಸಂಕೇತ. ಸಂಕ್ರಾಂತಿಯು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗಿರುತ್ತದೆ. ವೇದಾಂಗದ ಜ್ಯೋತಿಷ್ಯದ ಶಾಸ್ತ್ರದ ತಳಹದಿ ಹೊಂದಿರುವುದರಿಂದ ಹಿಂದೂ ಧರ್ಮದಲ್ಲಿ ಆಚರಿಸಲಾಗಿರುತ್ತದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಮುಖ್ಯ ಹಬ್ಬವಾಗಿ ಸಂಕ್ರಾಂತಿ ಹಬ್ಬವು ಒಂದಾಗಿದೆ. ಸಂಕ್ರಾಂತಿ ಹಬ್ಬವನ್ನು ಹೆಣ್ಣು ಮಕ್ಕಳು ಹೆಚ್ಚಾಗಿ ಆಚರಿಸಿರುತ್ತಾರೆ. ಹೆಣ್ಣು ಮಕ್ಕಳು ಸಂಕ್ರಾಂತಿ ಹಬ್ಬದಲ್ಲಿ ಸುಂದರವಾಗಿ ಲಕ್ಷ್ಮಿಯ ಹಾಗೆ ಕಾಣುವಂತೆ ಇಂದು ತೋರಿಸಲಾಗುತ್ತದೆ. ಹೆಣ್ಣು ಮಗು ಸಂಕ್ರಾಂತಿ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ಬೀರುತ್ತಾರೆ. ಜೊತೆಗೆ ಕಬ್ಬು ಸಹ ಇರುತ್ತೆ. ಇದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ಬಾಯಿ ತುಂಬಾ ಸಿಹಿ ಆಗಲಿ, ಮನಸ್ಸು ತುಂಬಾ ಸಿಹಿ ಆಗಲಿ ಹಾಗೂ ಕುಟುಂಬದಲ್ಲಿ ಸಂಬಂಧಗಳು ಬೆಳೆಯಲಿ ಅಂತ ಇಂದು ಎಲ್ಲರಿಗೂ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಆಚರಿಸ್ತಾರೆ. ದನಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಅದಕ್ಕೆ ತುಂಬಾ ರೀತಿಯಲ್ಲಿ ಬೆಳಗಿನ ಜಾವನೆ ಸ್ನಾನ ಮಾಡಿಸಿ ಅದರ ಸುಂದರತೆಯನ್ನು ಕಾಪಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ಇದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಕೂಡ ಇದು ಆಚರಿಸಲಾಗುತ್ತದೆ. ಇದು ಹಸುವಿನಲ್ಲಿ ಹಳ್ಳಿಯ ಕಡೆ ಹಸು ಮತ್ತು ಸಿಟಿಯ ಕಡೆಯೂ ಸಹ ಎಲ್ಲ ಕಡೆಯೂ ಹಸುವನ್ನು ಹೊಂದಿರುವವರು ಎಲ್ಲರೂ ಸಹ ಅದಕ್ಕೆ ಕ್ಲೀನವಾಗಿ ಸ್ವಚ್ಛವಾಗಿ ನೀಟಾಗಿ ಸ್ನಾನ ಮಾಡಿಸಿ ಅದಕ್ಕೆ ಕೊಂಬುಗಳಿಗೆ ಬಣ್ಣ ಮತ್ತು ಚಿಂಗಾರಿಗಳನ್ನು ಹಾಕಿ ಅದಕ್ಕೆ ನಾಮವನ್ನು ಬಳೆದು ಪೂಜೆಯನ್ನು ಮಾಡಿ ರಾತ್ರಿ ಹೊತ್ತು ಅಥವಾ ಮುಸ್ಸಂಜೆಯಲ್ಲಿ ಬೆಂಕಿಯ ಮೇಲೆ ದಾಟಿಸಿ ಇಂದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯು ಒಂದು ಪ್ರಮುಖ ಪಾನ್ ಇಂಡಿಯನ್ ಹಬ್ಬವಾಗಿರುತ್ತೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಹೌದು, ನೀವು ಹೇಳಿದ ಸತ್ಯ. ಪ್ರತಿಯೊಂದು ರಾಜ್ಯದಲ್ಲಿಯೂ ಒಂದೊಂದು ಹೆಸರನ್ನು ಸಂಕ್ರಾಂತಿಗೆ ವಿವಿಧ ರಾಜ್ಯದಲ್ಲಿ ವಿವಿಧ ಹೆಸರಿನಲ್ಲಿ ಕರೆಯುತ್ತಾರೆ. ವಿವಿಧ ರಾಜ್ಯದಲ್ಲಿ ವಿವಿಧ ಹೆಸರುಗಳನ್ನ ಕರೀತಾರೆ ಅಂತ ಹೇಳಿದ್ರಿ. ಆಂಧ್ರ ಪ್ರದೇಶದಲ್ಲಿ ಏನಂತ ಕರೀತಾರೆ? ಪೆಂಡುಗೆ. ಕನ್ನಡ ಮತ್ತು ಮಹಾರಾಷ್ಟ್ರದಲ್ಲಿ ಏನಂತ ಕರೀತಾರೆ? ಸಂಕ್ರಾಂತಿ. ಓಕೆ. ನಮ್ಮ ತಮಿಳುನಾಡಿನಲ್ಲಿ ಏನಂತ ಕರೀತಾರೆ? ಪೊಂಗಲ್. ಅಸ್ಸಾಂನಲ್ಲಿ ಮಾಘ. ಉತ್ತರ ಭಾರತದಲ್ಲಿ ಏನಂತ ಕರೀತಾರೆ? ಮಾಘವೇಳ. ಹಾಗೆ ಕೇರಳದಲ್ಲಿ ಸಂಕ್ರಾಂತಿ. ನಿಮ್ಮ ಮನೆ ಆಚರಣೆ ಹೇಗಿತ್ತು ಇವತ್ತು? ನಮ್ಮ ಮನೆಯಲ್ಲಿ ಇಂದು ಬೆಳಗ್ಗೆನೆ ಎದ್ದು ರಂಗೋಲಿ ಬಿಟ್ಟು ಅರಿಶಿಣ ಕುಂಕುಮ ಬಾಗಿಲಿಗೆ ಇಟ್ಟು ನಂತರ ದೇವರಿಗೆ ಪೂಜೆ ಮಾಡಿ ರಾಮ ಮಂದಿರ ದೇವರನ್ನು ಕೂಡ ನಾವು ಇಂದು ಪೂಜೆ ಮಾಡಿ ಆಶೀರ್ವಾದ ತೆಗೆದುಕೊಂಡು ನಂತರ ಅದ್ದೂರಿಯಾಗಿ ಆಚರಿಸಿದ್ದೇವೆ.
Alcalde Bagnetti. Hey, Nevina. Bandi. Wo wo deh.
ನೀವು ಎಳ್ಳು ಮತ್ತೆ ಬೆಲ್ಲನ ಬಿರಿದ್ರ? ಹೌದು, ನಾವು ಎಳ್ಳು ಬೆಲ್ಲವನ್ನು ನಮ್ಮ ಅತ್ತೆ ಮನೆಯಲ್ಲಿ ಮತ್ತು ಚಿಕ್ಕಮ್ಮನ ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ಬೀರ್ದು ಆ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ. ಹಲೋ ನಮಸ್ಕಾರ, ನೀವು ನೋಡ್ತಿದ್ರ ಯೂಟ್ಯೂಬ್ ಚಾನಲ್. ಇಂದು ನಾವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಬೆಲ್ಲಗಳನ್ನು ಕೊಟ್ಟು ಮುತ್ತೈದೆಗಳಿಗೆ ಇಂದು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಆಚರಿಸ್ತಾ ಇದ್ದೀವಿ. ಪ್ರೀತಿ ಎಲ್ಲರಷ್ಟು ಹುಣಸೂರು ವಾಹಿನಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ಇವತ್ತಿನ ವಿಶೇಷ ಏನಂದರೆ ಸಂಕ್ರಾಂತಿ ಹಬ್ಬ. ಪ್ರತಿ ವರ್ಷಕ್ಕೆ ಈ ವರ್ಷ ಕೂಡ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸ್ತೀವಿ. ಯಾವ ರೀತಿ ಆಚರಿಸ್ತೀವಿ ಅಂದರೆ ಪ್ರತಿಯೊಬ್ಬ ನಮ್ಮ ಸಂಬಂಧಿಕರ ಮನೆಗೆ ನಾವು ಬಂದಿದ್ದೀವಿ. ಅವರು ಸಂಕ್ರಾಂತಿ ಹಬ್ಬನ ಹೇಗೆ ಮಾಡ್ತಾರೆ ಅದು ಸಂಪೂರ್ಣವಾದ ನಾದಿನಿ ಅವರು ಬ್ಲಾಗ್ ಮಾಡ್ತಾ ಇದ್ದೀನಿ, ಬನ್ನಿ. ಅವರೆಲ್ಲ ಅವ್ರ ಚಾನಲ್ನ ಹೇಳಿ ಹೋಗ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮೈಸೂರಿಗೆ ಸಪೋರ್ಟ್ ಮಾಡಿ. ನಮ್ಮ ಪ್ರೀತಿ ನಾದಿನಿ ತುಂಬಾ ಸೂಪರ್ ಆಗಿ ಬ್ಲಾಗ್ನ ಮಾಡ್ತಾ ಇದ್ದಾರೆ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಬ್ಲಾಗ್ ಮಾಡ್ತಾ ಇದ್ದಾರೆ, ಕಾಲ್ ಮುಗಿತಾ ಇದ್ದಾರೆ. ನನ್ನ ಪ್ರೀತಿಯ ನಾದಿನಿ ಅವರು ಭಕ್ತಿಯಿಂದ ಕಾಲ್ ಮುಗಿದ್ರು. ಹೋಯ್ತು ಬಂದು ಬೋಲೆ. Hi guys, welcome back to Madhu's Vlog. ಇವತ್ತು ಮಕರ ಸಂಕ್ರಾಂತಿ ಸ್ಪೆಷಲು. ನಮ್ಮ ವೈನಿ ಅಂದ್ರೆ ಮಕ್ಕೆ ಅವರು ನಮಗೆ ಹೇಳ್ತಿರಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಕೊಡ್ತಿದ್ದಾರೆ ನಿಮಗೆ ಮಕರ ಸಂಕ್ರಾಂತಿ ಶುಭಾಶಯಗಳು. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೋಡ್ತಾ ಇರಿ HT ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.